ಎಸದಿಗೆ ರೇಡ್ ಆದ ನಂತರ ಎಷ್ಟು ಮಾತನಾಡ್ತಿದ್ದಾರೆ ಬನ್ನಿ ನೋಡೋಣ. ದೀರ್ಘ ವಿಚಾರಣೆ ನಡೆಸಿ ಈಗ 2:30ಕ್ಕೆ ಐಟಿ ಅಧಿಕಾರಿಗಳು ಹೊರ ನಡೆಸಿದ್ದಾರೆ. ಪ್ರಮುಖವಾಗಿ ಯಾವ ವಿಚಾರವಾಗಿ ಅವರು ಐಟಿ ಅಧಿಕಾರಿಗಳು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮತ್ತೆ ನಿಮ್ಮನ್ನು ವಿಚಾರಣೆ ಮಾಡಿದ್ರು? ಯಾವ ವಿಚಾರಕ್ಕೋಸ್ಕರ? ಇಲ್ಲ, ಅವ್ರು ಮೇಯ್ನ್ ಆಗಿ ಬಂದಿದ್ದು ವಿಜಯ್ ಕಿರ್ಗಂದೂರ್ ತಿಮ್ಮೇಗೌಡ ಅನ್ನೋ ಇದ್ರ ಮೇಲೆ ಅವರು ಸಂಬಂಧಪಟ್ಟ ನಾವೀಗೆಲ್ಲ ವರ್ಕ್ ಮಾಡಿದೀವಲ್ಲ ಅದು ಅಂತ ಬಂದ್ರು. ಅಂಡ್ ಜನರಲ್ ಅವ್ರ ಕರ್ತವ್ಯ, ಅವರು ಏನಿದೆ, ಯಾವ ತರ ಏನೇನು ನಿಮ್ಮ ಇದೇನು ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ರು ಅಷ್ಟೇ. ಅಲ್ಲ, ಅವ್ರು ವಿಜಯ್ ಕಿರ್ಗಂದೂರ್ ಅವರ ಇದು ಅಂತ ಬಂತು, ಅದು KGF ವಿಚಾರ ಇದು ಅಂತಿಲ್ಲ. ಸೊ ಜನರಲ್ ಅವರ ಪ್ರೊಸೀಜರ್ ಏನಿರುತ್ತೆ ಅದನ್ನ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂಗೆ ಯಾರ್ಯಾರು ಇರ್ತಾರೆ ಎಲ್ಲರೂ ಇದು ಮಾಡ್ತಾರೆ. ಸರ್, ಯಾವಾಗ್ಲೂ ಯೂಶಲಿ ಬಿಸಿ ಇರ್ತಾರೆ. 2 ದಿನ ಮನೆ ಒಳಗೇನೆ ಎಲ್ಲೂ ಹೋಗಕ್ಕಾಗ್ದಲೆ, ಮೊಬೈಲ್ ಇಲ್ದಲೆ. ಇಲ್ಲ, ಅದೇ ನನಗೆ ತುಂಬಾ ಇದಾಗಿದ್ದಂದ್ರೆ ನನ್ನ ಮಗು, ನನ್ನ ಹೆಂಡತಿ ಅವ್ರು ಬೇರೆ ಕಡೆ ಇದ್ರು. ಸೊ ಅಲ್ಲಿ ಏನಾಗ್ತಿದೆ ಗೊತ್ತಿಲ್ಲ. ಅದೇ ನಮಗೆ ತುಂಬ ಬೇಜಾರಾಗಿದೆ ವಿಷಯ. ಅಂದರೆ ಮಗು ನೋಡೋಕ್ಕಾಗ್ತಿರ, ಈಗ ನನ್ನ ವೈಫ್ ನೋಡೋಕ್ಕಾಗ್ತದೆ, ನಮ್ಮ ತಾಯಿ ಬೇರೆ ಮಗು ಹೋಗ್ಬೇಕು, ಸ್ನಾನ ಮಾಡಿಸ್ಬೇಕು. ಸೊ ಅವ್ರ ಚಿಂತೆ ಅವ್ರಿಗಿರುತ್ತಲ್ಲ. ಸೊ ಓವರಾಲ್ ಏನು ಮಾಡ್ತೀರಾ, ಎಲ್ಲರೂ ನಮ್ಮ ಕರ್ತವ್ಯಗಳು ನಾವು ಇದು ಮಾಡಬೇಕಾಗುತ್ತೆ. ಅದೆಲ್ಲ ಅವ್ರು ಹೇಳ್ತಾರೆ ಬಿಡಿ, ಅದನ್ನ ನಾನೆಲ್ಲ ಅದನ್ನ ಮಾತಾಡೋಕ್ಕಾಗುತ್ತಾ? ಮಾಡಿದ್ರಿ ಅಂತ, ಯಾಕಂದ್ರೆ ರಾಧಿಕಾ ಅವರು ಒಂದ್ ಕಡೆ ಅಲ್ಲೂ ಕೂಡ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಈಗ ತಾನೇ ಮಗು ಆಗಿದ್ದು, ಇಲ್ಲ ಅಮ್ಮ ಒಬ್ಬರೇ ಇದ್ರು, ಹೆಂಗಾಯ್ತು? ಇಲ್ಲ, ಟೆನ್ಷನ್ ಅಂತ ಆ ಥರದ್ದೇನಿಲ್ಲ. ಏನು ನಡೀತಿದೆ ಅಂತ ಗೊತ್ತಾಗಬೇಕಲ್ವಾ. ಸೊ ಗೊತ್ತಿಲ್ಲದಿದ್ದಾಗ ಇದು ಹೊಸ ವಿಚಾರ ಇರ್ತದೆ, ಇದು ಹೊಸ ವಿಚಾರ. ಸೊ ನಮಗೂ ಅರ್ಥ ಮಾಡ್ಕೊಳ್ಳೋದಿರುತ್ತೆ, ಇದೇನು, ಇದು ಹೆಂಗೆ ಅಂತ. ಸೊ ಆ ಕ್ಯೂರಿಯಾಸಿಟಿಗಳಿರುತ್ತೆ. ಅವ್ರು ಏನು ಕೇಳ್ತಾ ಇದ್ದಾರೆ, ಇದು ಈ ಥರನ ಅಂತ ಜನರಲ್ ಆ ಪ್ರೊಸೀಜರ್ಗಳೇನಿರುತ್ತೆ ಅದು. ಬಟ್ ಏನಂದರೆ ಇವಾಗ ನಾನು ಕೇಳಿದೆ ಎಲ್ಲ ಸುಮ್ಮನೆ ಊಹಾಪೋಹಗಳೆಲ್ಲ ಬರಬಾರ್ದು. ನಾನು ಕೇಳೋದಿಷ್ಟೇ, ಒಂದು ಕರ್ತವ್ಯ ಮಾಧ್ಯಮ, ನೀವೆಲ್ಲ ಪಾಪ ಅಷ್ಟು ಪ್ರೀತಿಯಿಂದ ಬಂದು ಇದು ಮಾಡ್ತಿದ್ದೀರಾ. ಬಟ್ ಕೆಲವರು ನನಗೆ ಗೊತ್ತು ಆಪರ್ಚುನಿಟಿ ಕಾತ್ಕೊಂಡು ಏನೇನೋ ಬದನೆಕಾಯಿಗಳು ಅಷ್ಟು ಸಿಕ್ಬಿಡ್ತಂತೆ, ಇಷ್ಟು ಸಿಕ್ಬಿಡ್ತಂತೆ. ಗೌರ್ಮೆಂಟ್ ಅಫಿಷಿಯಲ್ಸ್ ನಿಮ್ಗೆ ಏನಾದ್ರು ಹೇಳಿದಾಗ ಅದನ್ನ ಹೇಳಬೇಕು. ಸುಮ್ಮನೆ ಊಹಾಪೋಹಗಳು. ಅದು ಯಾರೋ ಹೇಳಿದ್ರು, ನಾನೊಂದು ಕೇಳಿದೆ, ಯಾರೋ ಟಿವಿ ಏನೋ ಚಿಟ್ ಫಂಡ್ ನಡೆಸ್ತಿದ್ರು ಅಂತ. ಅದು ಯಾವ ಮಹಾನುಭಾವ ಹೇಳಿದ್ನೋ, ನನ್ನ ಲೈಫಲ್ಲಿ ನನಗೆ ಅದು ಇದೂ ಇಲ್ಲ, ಏನೂ ಇಲ್ಲ. ಆಮೇಲೆ ಬುಲ್ಶಿಟ್ಗಳು ಮಾತಾಡಬಾರ್ದು. ಜನನು ಚೆನ್ನಾಗಿ ನೋಡ್ತಾ ಇರ್ತಾರೆ, ಯಾರು ಏನಕ್ಕೆ ಏನೇನು ಮಾತಾಡ್ತಾರೆ ತಿಳ್ಕೊತಾರೆ. ಆ ಮಾಧ್ಯಮದವರು ಅಂಥವ್ರು ಸ್ವಲ್ಪ ಮನಸ್ಸಾಕ್ಷಿ ಇಟ್ಕೊಂಡು ಕೆಲಸ ಮಾಡಲಿ. ಜನ ನೋಡ್ತಾ ಇದ್ದಾರೆ, ಕರ್ನಾಟಕದ ಜನ, ಮರಿಬೇಡಿ. ಸರ್, ಫೈನಲಿ ಆಗಿ ಆಚೆ ಒಂದು ಟಾಕ್ ಆಗ್ತಿರೋದು 3 ಅದ್ದೂರಿ ಸಿನಿಮಾನೇ ಇದಕ್ಕೆ ಕಾರಣ ಆಯ್ತು, ಬಟ್ ರಾಜಕೀಯ ಟಚ್ ಇರ್ಬೋದು ಅಂತ. ಅದೆಲ್ಲ ನೋಡಿ, ನನಗೆ ಗೊತ್ತಿಲ್ಲ. IT ಅಧಿಕಾರಿಗಳು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ನಮ್ಮ ಕರ್ತವ್ಯ ನಾವು ಅವ್ರಿಗೇನು ಹೇಳಬೇಕು ಎಲ್ಲ ಡೀಟೇಲ್ಸ್ ಕೊಡಬೇಕು. ನಮ್ದು ಏನೇನಿದೆ ಅದನ್ನು ಕೊಟ್ಟಿದ್ದೀವಿ. ಡೆಫಿನೆಟ್ಲಿ. ಈಗ ಏನಾಗುತ್ತೆ, ನಮ್ಗೇನು ಕೇಳಿದಾರೆ ಎಲ್ಲ ಕೇಳಿದ್ರು, ನಾವು ಹೇಳಿದ್ವಿ ಹಿಂಗಿದೆ ಅಂತ. ಹೌದಾ, ಓಕೆ, ಕೆಲವು ನೀವು ಬಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿದ್ದಾರೆ ಅಂತ ಬಿಟ್ಟರೆ ಬೇರೆ ಇನ್ನೇನು ಆಗಿದ್ದಾರೆ ನಮ್ಮ ಇದು. ಇನ್ನೊಂದು ಅಭಿಮಾನ ಸಿಕ್ಕಾಪಟ್ಟೆ ಆತಂಕದಲ್ಲಿ ಕೊಡ್ಸಪ್ಪ ಸಿಕ್ಕಿದೆ. ಹೌದು, ಅದು ನಾನು ಹೇಳ್ಬಾರ್ದು ಗೊತ್ತಿಲ್ಲ. ಆ ಥರದ್ದು ಏನಿಲ್ಲ, ತುಂಬಾ ಸುಳ್ಳು ಏನಾದ್ರು ನೀವು ಸಿಕ್ಕಿದೆ 2 ನೋಟ್ ಎಣಿಸೋ ಯಂತ್ರ ಬೇರೆ ಒಳಗಡೆ ತಗೊಂಡೋಗಿ. ಪ್ರಿಂಟರ್ ಕಂಡ್ರಿ, ನೋಟ್ ಎಣಿಸೋ ಯಂತ್ರ ಅಲ್ಲ. ನಿಮ್ಮ ಬಾಯಲ್ಲಿ ಬರೋಲ್ಲ. ಹೌದು, ನಮ್ಮ ಬಾಯಲ್ಲಿ ಸತ್ಯ ಬರುತ್ತೆ. ಅದಕ್ಕೆ ನೀವೇನ್ ಬರ್ತೀರಂತ ಜನ ನೋಡ್ತಿರ್ತಾರೆ, ಅದನ್ನ ಮರಿಬೇಡಿ. ನನ್ಗೆ ಗೊತ್ತಾಯ್ತು, ಸಾರಿ. ಯಾರಿಗೂ ನಾನು ಬಂದು ಮಾತಾಡ್ಸಕ್ ಆಗಿಲ್ಲ. ನಾನು ಇದೆಲ್ಲ ನೋಡ್ತಾ ಹೊರಗಡೆ ನಿಂತಿದ್ರು ಅಂತೆಲ್ಲ ಕೇಳಿದೆ. ಥ್ಯಾಂಕ್ ಯು ಅಭಿಮಾನಿಗಳು, ಯಾರು ಆ ಥರ ಇದು. ಸೊ ನಾವೆಲ್ಲ ಇದರಿಂದ ಒಂದೇನಂದ್ರೆ ಅರ್ಥ ಮಾಡ್ಕೋಬೇಕಾಗಿದೆ, ಇದು ಕರ್ತವ್ಯ. ಅವ್ರ ಕರ್ತವ್ಯ ಅವ್ರು ಮಾಡಿರ್ತಾರೆ, ನಮ್ಮ ಕರ್ತವ್ಯ ನಾವು ಮಾಡಬೇಕು. ಅದಕ್ಕೆ ಯಾರು ಬೇಜಾರು ಮಾಡ್ಕೋಬಾರ್ದು. ಇಲ್ದಿರೋ ಬಣ್ಣಗಳು ಬೇಡ. ಇದು ಏನಕ್ಕಾಯ್ತು ಏನಾಯ್ತು ಅದೆಲ್ಲ ನಾವು ಇದು ಮಾಡೋದು ಬೇಡ. ಅದು ಕರ್ತವ್ಯ. ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿದೆ, ನಾವು ಅಷ್ಟನ್ನೇ ಇದು ಮಾಡೋಣ. ಒಂದು ರಿಕ್ವೆಸ್ಟ್ ಅಷ್ಟೇ, ನಾನು ಹೇಳಿದ್ನಲ್ಲ, ಇಲ್ದಿರೋ ಊಹಾಪೋಹಗಳು ಮಾಡಬೇಡಿ. ಗೌರ್ಮೆಂಟಿಂದ ಏನು ಬರುತ್ತೆ ಅದನ್ನು ಮಾತಾಡಿ. ಸುಮ್ಮನೆ ಜನಗಳಿಗೆ ತಪ್ಪು ಮಾಹಿತಿ ಹೋಗಬಾರ್ದು. ನನಗೆ ಗೊತ್ತಿಲ್ಲ, ನಾನು ಯಾರೋ ಹೇಳಿದ್ರೀಗ ಯಾವುದೋ ಮಹಾನ್ ಭಾವರು ಒಂದು ಮಾಧ್ಯಮದವರು ಇದಾರಲ್ಲ, ತುಂಬ ಜೋರಾಗಿ ಏನೋ ಮಾಡ್ತಿದಾರಂತೆ ಆ ಥರ ಎಲ್ಲ. ಸೊ ಅವರಿಗೆ ಸ್ವಲ್ಪ ಜನ ಅಂತ ಕರೆದಿದ್ದಾರೆ, ಯಾವುದೋ ಡೇಟ್ ಕೊಟ್ಟಿದ್ದಾರೆ ಸರ್. ಅಮ್ಮ ಕೂಡ ಕಲೆಕ್ಷನ್ ಮಾಡಿದ್ದಕ್ಕೆ ಸೊ ಅದ್ರ ಎಫೆಕ್ಟ್ ಇಂದಾಗಿ IT ಆಯ್ತು ಅಂತ ಒಂದು ಒಪ್ಕೊಂತೀರಾ ಈ ಬಗ್ಗೆ? ಅದೆಲ್ಲ ನಾನು ಮಾತಾಡೋಕೆ ಇಷ್ಟ. ನಾನು ಅಫಿಷಿಯಲಿ ಐ ಆಮ್ ನಾಟ್ ಸಪೋಸ್ ಟು ಟಾಕ್ ಎನಿಥಿಂಗ್. ನೀವು ನನ್ನ ನಂದು ಪರ್ಸನಲ್ ಫೀಲಿಂಗ್ ಏನಿತ್ತು ಅಂತ ಕೇಳಿದ್ರೆ ನಾನು ಹೇಳ್ಬೋದು, ಬಿಟ್ರೆ ಅದಕ್ಕೆಲ್ಲ ಮಾತಾಡೋದು. ಅದೇ ಇವಾಗ ಲೇಟ್ ಆಯ್ತು ನನಗೆ, ಹುಬ್ಳಿ ಪ್ರೋಗ್ರಾಮ್ ಬೇರೆ ಇವತ್ತು. ನನಗೆ ಅಲ್ಲಿ ನೋಡಿದ್ರೆ ನನ್ನ ಮಗು ವೈಫ್ ನಾನು ನೋಡಿಲ್ಲ. ಸೊ ಈಗ ಅವ್ರು ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗೋದು ಕಷ್ಟ. ಎಷ್ಟಾಯ್ತಮ್ಮ ಟೈಮು? ಆಗಲ್ಲ. ಈಗ ಹೌದು, ಜನರಲಿ ಈಗ ಯಾರ್ಯಾರು ಇದ್ದಾರೆ, ನಮ್ಮ ಫ್ಯಾಮಿಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಈಗ ಅದಕ್ಕಾಗೂ ಹೋಗಿ ಕೇಳಿದ್ದಾರೆ. ಎಲ್ಲ ಅದು ರಿಲೇಟೆಡ್ ಫ್ಯಾಮಿಲಿ ಏನಿರ್ತಾರೆ ಅದನ್ನು ಕೇಳಿರ್ತಾರೆ. ಓಕೆ, ಮುಗಿತಾ? ಥ್ಯಾಂಕ್ ಯು ಸರ್.